ಸಂತೋಷ್ ಲಾಡ್ ಅವರು ಇತ್ತೀಚೆಗೆ ಬಾಲಿಶವಾಗಿ ಮಾತನಾಡ್ತಾ ಇದ್ದಾರೆ. ವಸತಿ ಯೋಜನೆಯ ಕೇಂದ್ರದ ಯಾವುದಾದ್ರೂ ಸರ್ಕ್ಯುಲರ್ ಇದ್ರೆ ಬಿಡುಗಡೆ ಮಾಡಿ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ರಾಜ್ಯ ಸರ್ಕಾರ ವಸತಿ ಯೋಜನೆಗಳಲ್ಲಿ 15% ಮುಸಲ್ಮಾನರಿಗೆ ಕೊಡ್ತೀವಿ, ಹಾಗೆ 2019ರಲ್ಲಿ ಕೇಂದ್ರದ ಸರ್ಕ್ಯುಲರ್ ಅನ್ವಯ ಕೊಡ್ತಾ ಇದ್ದೀವಿ ಅಂತಾರೆ. ಧರ್ಮಾಧಾರಿತ ಮೀಸಲಾತಿಯನ್ನ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಇನ್ನು ಗುತ್ತಿಗೆಯಲ್ಲಿ 4% ಸೇರಿ ಹಲವು ಅಲ್ಪಸಂಖ್ಯಾತರಿಗೆ ಮೀಸಲಾತಿಯನ್ನ ಕೊಟ್ಟಿದ್ದು, ಮುಸಲ್ಮಾನರ ಮತಕ್ಕಾಗಿ ಕೇಂದ್ರದ ಮೇಲೆ ಗೂಬೆಯನ್ನು ಕೂರಿಸ್ತಾ ಇದ್ದಾರೆ. ಕಾಂಗ್ರೆಸ್ ಅವರಿಗೆ ಕಾನೂನು ಬಗ್ಗೆ ಗೌರವವಿಲ್ಲ ಅಂತ ಹೇಳಿದ್ದಾರೆ. ಈ ಡ್ಯೂ ಪ್ರೊಸೆಸ್ದಲ್ಲಿ ಸೆಲೆಕ್ಟ್ ಆದವರಿಗೆ ಅನ್ಯಾಯ ಆಗಬಾರ್ದು. ಮತ್ತು ಇನ್ನೊಂದು ಏನಂದರೆ, ಈ ಮೀಸಲಾತಿ ಕಲ್ಯಾಣ ಕರ್ನಾಟಕದ್ದು ಇದರದ್ದು ಎಲ್ಲ ಮಾಡಿದ್ದಾರೆ. ಆಮೇಲಿಂದ ಇದರದ್ದು ಮಾಡಿದ್ದಾರೆ, ಬೆಂಗಳೂರದ್ದು ಮಾಡಿದ್ದಾರೆ. ಇಲ್ಲೇ ಮಾಡಿದರೆ ಫರ್ದರ್ ಮೀಸಲಾತಿ ಸಮಸ್ಯೆ ಬರ್ತದೆ ಅಂತ ಏನು ಹೇಳಿದ್ರು, ಅದರ ನನ್ನ ಸಂಪೂರ್ಣ ಮಾಹಿತಿ. ಮೀಸಲಾತಿ ಅಂದರೆ SC/ST ಮೀಸಲಾತಿ ಅಲ್ಲ, SC/ST ಮೀಸಲಾತಿ ಇದರೋಗೂ ಇದೆ. ಈಗೇನು ತೊಗೊಂಡಿದ್ದಾರೆ ಅದರೋಗೂ SC/ST ಮೀಸಲಾತಿ ಇದೆ. ಮೋಸ್ಟ್ಲಿ ಈ ಏರಿಯಾ ವೈಸ್ ಮೀಸಲಾತಿದ್ದೇನೋ ಒಂದು ಸಮಸ್ಯೆ. ಏನಾದ್ರು ಮೀಸಲಾತಿ ಸಮಸ್ಯೆ ಹೇಳ್ತಾರೆ, ಒಳ ಮೀಸಲಾತಿ ಶುರು ಆಗ್ತಂದ್ರೆ ಇದು ಪ್ರೊಸೆಸ್ ಡಿಲೇ ಆಗ್ತಂತ ಅವ್ರ ಆತಂಕ ಅದ. ಅದ್ರ ಬಗ್ಗೆ ನಂದೇನು ಒಪಿನಿಯನ್ ಇಲ್ಲ. ಆದ್ರೆ ನಾ ಹೇಳಿದ್ದು, ಆಲ್ರೆಡಿ ಇವ್ರು ಡ್ಯೂ ಪ್ರೊಸೆಸ್ದೊಳಗೆ ಸೆಲೆಕ್ಟ್ ಆಗ್ಯಾರ. ಆ ಡ್ಯೂ ಪ್ರೊಸೆಸ್ದಲ್ಲಿ ಸೆಲೆಕ್ಟ್ ಆಗಿರೋದ್ರಿಂದ ಅದನ್ನು ಕಂಟಿನ್ಯೂ ಮಾಡಿ ಇವ್ರಿಗೆ ಅವಕಾಶ ಕೊಡಬೇಕು ಅನ್ನೋಂಥ ರಿಕ್ವೆಸ್ಟ್ ಅದ. ಆ ರಿಕ್ವೆಸ್ಟನ್ನು ಸರ್ಕಾರ ಮಾನ್ಯ ಮಾಡಬೇಕು. ನೋಡ್ರಿ, ಇಂಡಿಯಾದ ಮೇಲೆ ಏನು ಇಂಪ್ಯಾಕ್ಟ್ ಆಗ್ತದೆ ಅನ್ನೋದಕ್ಕಿಂತ ಭಾರತ ಯಾವತ್ತೂ ಶಾಂತಿಯ ಪರವಾಗಿ ಇದೆ. ಅದಕ್ಕೆ ತಕ್ಕಂತೆ ನಮ್ಮ ವಿದೇಶ ಮಂತ್ರಾಲಯ ಏನು ಹೇಳಿಕೆ ಕೊಟ್ಟದ. ಅದರ ಬಗ್ಗೆ ನಾನು ಹೆಚ್ಚಿಂದೇನು ಹೇಳುವಂಥದ್ದಿಲ್ಲ. ಯಾಕಂದರೆ ಇಟ್ ಇಸ್ ಎ ಲಾರ್ಜರ್ ಸಬ್ಜೆಕ್ಟ್ ರಿಲೇಟೆಡ್ ಟು ವಿದೇಶಾಂಗ ವಿಭಾಗ ಮತ್ತು ಅಗತ್ಯ ಇದ್ದಾಗ ಡಿಫೆನ್ಸ್ ವಿಭಾಗ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತದೆ. ಅದರೊಳಗೆ ಒಟ್ಟಾರೆ ಜಗತ್ತಿನೊಳಗೆ ಶಾಂತಿ ನೆಮ್ಮದಿ ಇರಬೇಕು ಅನ್ನೋದು ಭಾರತದ ಜನರಲ್ ಆದಂಥ ಒಂದು ನಿಲುವು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.